ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಅಂತೂ ಅಥ್ಲೆಟಿಕ್ಸ್ ಎಲ್ಲ ಯಾರು ಇರ್ತಾರೆ ನೋಡಿ ಅವ್ರಿಗೆ ತುಂಬ ಲೈಕ್ ಆಗುತ್ತೆ. ಯಾಕಂದರೆ ಇವತ್ತಿನ ವಿಡಿಯೋ ಮ್ಯಾರಥಾನ್ ರಿಲೇಟೆಡ್ ಆಗಿರುವಂಥದ್ದು ವಿಡಿಯೋ. ಸಿನ್ಸಿನಾಟಿಯಲ್ಲಿ ಬಹಳ ಮ್ಯಾರಥಾನ್ಸ್ ಎಲ್ಲ ನಡೀತಾ ಇರ್ತಾವೆ. ಅದರಲ್ಲಿ ಅಗದಿ ಫೇಮಸ್ ಆಗಿರುವಂಥದ್ದು ಫ್ಲೈಯಿಂಗ್ ಪಿಗ್ ಮ್ಯಾರಥಾನ್ ಅಂತ. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ನೂರಾರು ಜನ ಅಲ್ಲ, ಸಾವಿರಾರು ಜನರಲ್ಲಿ ಪಾರ್ಟಿಸಿಪೆಂಟ್ ಬಂದಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಹೇಗೆಲ್ಲ ನಡೆಯುತ್ತೆ ಈ ಇವೆಂಟ್ ಅಂತ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ. ಪ್ರತಿ ವರ್ಷ ಮೇ ತಿಂಗಳದು ಫಸ್ಟ್ ವೀಕೆಂಡ್ ಏನು ಬರುತ್ತೆ ನೋಡಿ, ಆವತ್ತು ಮ್ಯಾರಥಾನ್ ಇರುತ್ತೆ. ಲೈಕ್ ಇವಾಗ ಮೇ 3 ಏನಿತ್ತು ನೋಡಿ, ಮೇ 3 ಟು ಮೇ 4 ತನಕ ಮ್ಯಾರಥಾನ್ ಇತ್ತು. ಡಿಫ್ರೆಂಟ್ ಕೆಟಗರಿ ಆಗಿರುವಂಥ ರೇಸ್ಗಳೆಲ್ಲ ನಡೆಯುತ್ತೆ. ಇಲ್ಲ ಪಾರ್ಟಿಸಿಪೆಂಟ್ಗಳಿಗೆ ಏಜ್ ಲಿಮಿಟೇ ಇಲ್ಲ. ಲೈಕ್ ಕ್ರಾಲಿಂಗ್ ಬೇಬಿಲಿಂತ ಹಿಡಿದು ವಯಸ್ಸಾಗಿರುವಂತಹ 90 ವರ್ಷದ ಅಬೋವ್ ಇರೋರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಎಲ್ಲರಿಗೂ ಡಿಫ್ರೆಂಟ್ ಕೆಟಗರಿ ಆಗಿ ಅವರ ಏಜ್ ತಕ್ಕಂಗೆ ರೇಸ್ನ ವಿಂಗಡಿಸಲಾಗಿರುತ್ತೆ. ನಾನು ಇಲ್ಲಿ ಕೆಲವನ್ನಷ್ಟೇ ಹೇಳ್ತೀನಿ, ಯಾಕಂದರೆ ತುಂಬ ಇದಾವೆ ಕೆಟಗರಿ ಎಲ್ಲ. ಮೊದಲಿಗೆ ನಾನು ಫ್ಲೈಯಿಂಗ್ ಪಿಗ್ಲೆಟ್ ಬಗ್ಗೆ ಹೇಳ್ತೀನಿ. ಇದರಲ್ಲಿ ಅಂಡರ್ 5 ಇರುವಂಥ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ಬೋದು. ಭಾಳ ಚೆನ್ನಾಗಿರುತ್ತೆ. ಲೈಕ್ ಇವಾಗ ಅಂಬಿಗಾಲ್ ಹಚ್ಚೋ ಮಕ್ಕಳು ಏನಿರ್ತಾವೆ ನೋಡಿ, ಅವರಿಗೆ ಜಸ್ಟ್ 15 ಫೀಟ್ ಕ್ರಾಲ್ ಮಾಡ್ಕೊಂಡು ಹೋಗ್ಬೇಕು ಅವರು ಆ ರೇಸಲ್ಲಿ. ಅದು ಅಂಬಿಕಲ್ ಮಕ್ಕಳು ಹಚ್ಕೊಂಡು ಹೋಗೋದು ನೋಡೋದೇ ಚೆಂದ. ಅವ್ರಿಗೇನು ಪ್ರೈಸ್ ಅಂತ ಏನಿರಲ್ಲ, ಬಟ್ ಎಲ್ಲ ಪಾರ್ಟಿಸಿಪೆಂಟ್ಗಳಿಗೂ ಒಂದು ಮೆಡಲ್ ಅಂತ ಕೊಡ್ತಾರೆ. ಸೊ ಭಾಳ ಚೆಂದ ಇರುತ್ತೆ. ಪುಟಾಣಿ ಮಕ್ಕಳೆಲ್ಲ ಕ್ರಾಲ್ ಮಾಡ್ಕೊಂಡು ಹೋಗೋದು, ಕೆಲವೊಂದು ಮಾಡೋದೇ ಇಲ್ಲ, ಅಲ್ಲೇ ನಿಂತ್ಬಿಟ್ಟಿರ್ತಾರೆ. ಅದು ನೋಡೋದೇ ಚೆಂದ. ಆಮೇಲೆ 1 ವರ್ಷಲಿಂದ 3 ವರ್ಷದ ಮಕ್ಕಳಿಗೆ 25 yards ಡಿಸ್ಟೆನ್ಸಲ್ಲಿ ರನ್ನಿಂಗ್ ರೇಸ್ ಇರುತ್ತೆ. ಅಂದರೆ ಅರೌಂಡ್ 22 ಮೀಟರಲ್ಲಿ ಇರುತ್ತೆ. ಸೊ ಇಲ್ಲೆಲ್ಲ ಯಾರ್ಡ್ಸಲ್ಲಿ ಹೇಳ್ತಾರೆ. ಸೊ ಇದು ನೋಡಿ, ಅಥರ್ವ ಲಾಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡಿದ್ದ. ಜಸ್ಟ್ ಅವ್ನು 1.5 ವರ್ಷದ ಮಗು ಇದ್ದ. ಎಷ್ಟು ಚೆನ್ನಾಗಿ ಓಡಿ ಬಂದಿದ್ದಾನೆ. ಅದು ಒಂದು ಮೊದಲನೇ ರೇಸ್ ಆಗಿತ್ತು. ಮತ್ತು ಪೇರೆಂಟ್ಸು ಬೇಕಾದರೆ ಒಬ್ಬರು ಮಗುನ ಜೊತೆ ಹೋಗ್ಬೋದು. ಏನು ಕಾಂಪಿಟೇಷನ್ ಅಲ್ಲ, ಬಟ್ ಜಸ್ಟ್ ಮಕ್ಕಳನ್ನ ಅದ್ರಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅವರು ಓಡೋದನ್ನೆಲ್ಲ ನೋಡೋದೇ ಚೆಂದ ಅಷ್ಟೇ. ಹಾಗೆಯೇ ಇದು ಅಪ್ ಟು 5 years ತನಕ ಡಿಸ್ಟೆನ್ಸು ಸ್ವಲ್ಪ ಜಾಸ್ತಿ ಆಗ್ತಾ ಹೀಗೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಮಾಡ್ತಾ ಅಪ್ ಟು 5 years ಮಕ್ಕಳಿಗೆಲ್ಲ ಈ ರೇಸ್ ಇರುತ್ತೆ. ಇದಕ್ಕೆ ಪಿಗ್ಲೆಟ್ ಅಂತ ಕರೀತಾರೆ. ಯೂಶ್ವಲಿ ರಿಜಿಸ್ಟ್ರೇಷನ್ ಎಲ್ಲ ಆನ್ಲೈನಲ್ಲೇ ನಡೆಯುತ್ತೆ. ಇದು ವರ್ಷ ಪೂರ್ತಿ ಓಪನ್ ಆಗೇ ಇರುತ್ತೆ ರಿಜಿಸ್ಟ್ರೇಷನ್ ಎಲ್ಲ. ಒಬ್ರಿಗೆ ಇಂತಿಷ್ಟು ಚಾರ್ಜ್ ಇರುತ್ತೆ. ಲೈಕ್ ಮಕ್ಕಳಿಗೆಲ್ಲ $10 $12 ಅಂತ ಇರುತ್ತೆ. ಈ ದೊಡ್ಡವ್ರಿಗೆಲ್ಲ 5 ಕಿಲೋಮೀಟರ್ 10 ಕಿಲೋಮೀಟರ್ದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಅವ್ರಿಗೆಲ್ಲ $20 ಹಿಂಗೆಲ್ಲ ಇರುತ್ತೆ. ಒಮ್ಮೊಮ್ಮೆ ಅದು ಡಿಸ್ಕೌಂಟಲ್ಲಿ ಸಿಗ್ತಾ ಇರುತ್ತೆ. ಸೊ ಅದನ್ನ ನೋಡಿ ನಾವು ಫಿಲ್ ಮಾಡ್ಬೋದು. ಮತ್ತು ರಿಜಿಸ್ಟ್ರೇಷನ್ ಮಾಡುವಾಗ ಮಕ್ಕಳಿಗೆಲ್ಲ ನಾವು ನೋಡಿ ಮಾಡ್ತೀವಿ. ಲೈಕ್ ಅವರು ಏಜ್ ವೈಸ್ಗಿಂತ ಅವರೆಲ್ಲ ಹೆಂಗೆ ಡೆವಲಪ್ ಆಗಿರ್ತಾರೆ ನೋಡಿ. ಕೆಲವು ಮಕ್ಕಳು ಜಲ್ದಿನ ವಾಕ್ ಮಾಡೋಕ್ಕೆ ಕಲ್ತಿರ್ತಾರೆ, ಕೆಲವು ಮಂದಿ ಸ್ಲೋ ಆಗಿ. ಹೀಗೆ ಅವ್ರು ಮಕ್ಕಳು ಯಾವ ಥರ ಡೆವಲಪ್ ಇರ್ತಾರೆ ಆ ಥರ ಕೆಟಗರಿಗೆ ನಾವು ಹಾಕ್ಬೋದು. ಏಜ್ ಏನು ಮಸ್ಟ್ ಆ್ಯಂಡ್ ಶುಡ್ ಅಲ್ಲ, ಅದೇ ಥರ ಮಾಡ್ಬೇಕಂತೇನಿಲ್ಲ. ಇವಾಗ ನೋಡಿ ನಾವು ರೇಸ್ ಎಲ್ಲ ಎಲ್ಲಿ ನಡೆಯುತ್ತಲ್ಲ ಅಲ್ಲಿ ಬಂದಿದ್ದೀವಿ. ಇದೊಂದು ದೊಡ್ಡ ಪ್ಲೇಸ್ ಆಗಿದೆ. ಇನ್ನು ನಾನು ನೆಕ್ಸ್ಟ್ 5K ಬಗ್ಗೆ ಹೇಳ್ತೀನಿ. 5K ಅಂದರೆ 5 ಕಿಲೋಮೀಟ್ರದ್ದು ಡಿಸ್ಟೆನ್ಸಲ್ಲಿ ಮ್ಯಾರಥಾನ್ ನಡೆಯುತ್ತೆ. ಸೊ ಇದರಲ್ಲಿ ನಾನು ಮಗಳು ಇಬ್ಬರು ಪಾರ್ಟಿಸಿಪೇಟ್ ಮಾಡಿದ್ವಿ. ನಾನು ಮಗಳು 5K ಮಾಡಿದರೆ, ಮಗ ಪಿಗ್ಲೆಟ್ ಮಾಡಿದ್ದ. ಹಸ್ಬೆಂಡು ನಾವು ಮ್ಯಾರಥಾನ್ ಮಾಡುವಾಗ ಮಗನ ನೋಡ್ಕೋಬೇಕಲ್ಲ, ಸೊ ಅದೇ ಟೈಮಲ್ಲಿ ಅವನದು ಪಿಗ್ಲೆಟ್ ಕೂಡ ಇತ್ತು. ಹೀಗಾಗಿ ಅವನಿಗೆ ರೇಸ್ ಎಲ್ಲ ಮಾಡಿಸಿ ಅವನು ನೋಡ್ಕೊತಾ ಇದ್ರು. ಸೊ ಆ ಟೈಮಲ್ಲಿ ನಾವು ನಮ್ಮದು 5Kನ ಕಂಪ್ಲೀಟ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ ನಾವು ಬಿಬ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಅಂದರೆ ನಮಗೊಂದು ಕಿಟ್ ಕೊಡ್ತಾರೆ. ಯಾರ್ಯಾರು ಪಾರ್ಟಿಸಿಪೇಟ್ ಇರ್ತಾರಲ್ಲ ಅವ್ರಿಗೊಂದು ಬ್ಯಾಗ್ ಕೊಡ್ತಾರೆ. ಅದರಲ್ಲಿ ಕೆಲವು ಐಟಮ್ಸ್ ಇರ್ತಾವೆ. ಏನೆಲ್ಲ ಇರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಹಾಗೆಯೇ ನೋಡಿ, ಇವಾಗ ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ಅಲ್ಲಲ್ಲಿ ಈ ಥರ ಅಲ್ಲಿ ಸ್ಮಾಲ್ ಬಾಕ್ಸ್ ನೋಡ್ಬೋದು ನೀವು. ಅದು ಟೆಂಪ್ರವರಿ ಆಗಿ ರೆಸ್ಟ್ ರೂಮು ಎಲ್ಲರಿಗೂ ಯೂಸ್ ಮಾಡ್ಲಿಕ್ಕಂತ ಇಟ್ಟಿರ್ತಾರೆ. ಯಾಕಂದರೆ ಕ್ರೌಡ್ ತುಂಬ ಇರೋದ್ರಿಂದ ಬೇಕಾಗುತ್ತಂತ ಈ ಥರದ್ದೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ನಾನು ಅದು ಕಿಟ್ ಕೊಡ್ತಾರಂತ ಹೇಳಿದ್ನಲ್ಲ, ಅದರಲ್ಲಿ ಮೇನ್ ಆಗಿ ಏನಿರುತ್ತೆ ಅಂದರೆ ಒಂದು ಟಿ ಶರ್ಟ್ ಇರುತ್ತೆ. ಹಾಗೆಯೇ ಈ ಥರ ಈ ಬಿಬ್ಬಲ್ಲಿ ನಮ್ಮದು ನಂಬರ್ ಇರುತ್ತೆ. ಹಾಗೆ ಒಂದಲ್ಲಿ ಸ್ಕ್ಯಾನಿಂಗ್ ಕೋಡ್ ನೋಡ್ಬೋದು. ಸೊ ಅದರಲ್ಲಿಂದ ಎಲ್ಲನೂ ಕ್ಯಾಪ್ಚರ್ ಆಗುತ್ತೆ. ನಾವು ಎಷ್ಟು ಟೈಮಿಗೆ ಸ್ಟಾರ್ಟ್ ಮಾಡಿದ್ದೀವಿ, ಎಂಡ್ ಎಷ್ಟೊತ್ತು ತೊಗೊಂಡ್ವಿ ಮಾಡಲಿಕ್ಕೆ. ಹಾಗೆಯೇ ನಮ್ಮದು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಆಗಿರುತ್ತೆ. ಸೊ ಹೀಗಾಗಿ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ನಾವು ಬಿಬ್ ಹಾಕ್ಕೊಳ್ಳೇಬೇಕು. ನೋಡಿ ಇಲ್ಲಿ ಎಷ್ಟು ಕ್ರೌಡ್ ಇದೆ ಅಂಥೇಳಿ, ಸಾವಿರಾರು ಜನದಲ್ಲಿದ್ದಾರೆ.
ಸೊ ನಮ್ಮದು ಮಾಡಿದ್ದು 5K ಅಲ್ವಾ. ಈಗ ನೋಡಿ 5Kಯಲ್ಲಿ 6811 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪ್ರತಿ ವರ್ಷನೂ ಟಿ ಶರ್ಟ್ ಕಲರ್ ಏನಿರುತ್ತಲ್ಲ ಅದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಇವಾಗ ನೋಡ್ಬೋದು ಇಲ್ಲೇ ನಾವು ಎಷ್ಟೊಂದು ಜನ ನಿಂತಿದ್ದೀವಲ್ಲ, ಇದನ್ನು ಅವ್ರದ್ದು ಸ್ಪೀಡ್ ಲೆವೆಲ್ ಹೇಗಿದೆ ಅನ್ನೋ ಅದ್ರ ಪ್ರಕಾರ ನಿಲ್ಲಿಸಿದಾರ. ಅಂದರೆ ತುಂಬ ಫಾಸ್ಟಾಗಿ ರನ್ ಮಾಡೋರು ಇರ್ತಾರಲ್ಲ ಅವರೆಲ್ಲ ಫುಲ್ ಪ್ರಿಫರೆನ್ಸ್ ಮುಂದ್ಗಡೆ ಇರುತ್ತೆ. ಹಾಗೆಯೇ ಅವ್ರದ್ದು ಸ್ಪೀಡ್ ಲೆವೆಲ್ ಹೆಂಗೆಲ್ಲ ಇರುತ್ತಲ್ಲ ಅದ್ರ ಪ್ರಕಾರ ನಿಲ್ಲಿಸಿರ್ತಾರೆ. ನಮ್ಮದು ಮೀಡಿಯಮ್ ಇತ್ತು, ಹೀಗಾಗಿ ನಾವು ಸ್ವಲ್ಪ ಆ ಕಡೆ ನಡುವಿನಲ್ಲಿ ನಿಂತಿದ್ದೀವಿ. ಆ ಕಡೆ ಫುಲ್ ಅದು ಲಾಸ್ಟು ಅಲ್ಲ ಮತ್ತು ಫ್ರಂಟು ಅಲ್ಲ ಆ ಥರ. ಸೊ ನಮ್ದು ಏನಂತಂದರೆ ಸ್ವಲ್ಪ ನಡ್ಕೊತ ಹೋಗೋದು, ಸ್ವಲ್ಪ ಓಡ್ಕೊತ ಹೋಗೋದು ಆ ಥರದ್ದು. ಬಟ್ ಫ್ರಂಟಲ್ಲಿ ಇರ್ತಾರಲ್ಲ ನೋಡಿ, ಅವರು ತುಂಬ ಅಥ್ಲೆಟಿಕ್ಸ್, ಅವರು ತುಂಬ ಚೆನ್ನಾಗಿ ಕವರ್ ಮಾಡ್ತಾರೆ ಡಿಸ್ಟೆನ್ಸ್ನ. ನ್ಯಾಷನಲ್ ಆ್ಯಂಥಮ್ ಎಲ್ಲ ಹಾಡಿಸಿ ಸೊ ರೇಸ್ ಸ್ಟಾರ್ಟ್ ಮಾಡಿದರು. ಇವಾಗ ರೇಸ್ ಸ್ಟಾರ್ಟ್ ಆಯಿತು. ನಾವು ಅದು ಸ್ಟಾರ್ಟಿಂಗ್ ಲೈನ್ ಇದೆಯಲ್ಲ ಅಲ್ಲಿ ಬರತ್ಲೇ ಸ್ವಲ್ಪ ಒಂದು ಅರೌಂಡ್ 10 ಮಿನಿಟ್ಸ್ ಆಯಿತು. ಆಲ್ರೆಡಿ ಮುಂದ್ಗಡೆ ಎಲ್ಲ ಜನ ಓಡಿ ಹೋಗಿದ್ದಾರೆ. ನಾವು ಸ್ಪೀಡ್ ಕಡಿಮೆ ಅಂತ ಹೇಳಿದ್ನಲ್ಲ ನಮ್ಮದೆಲ್ಲ. ಸೊ ಹೀಗಾಗಿ ನಾವು ನಾರ್ಮಲ್ ಆಗಿ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಟೋಟಲ್ ಆಗಿ ಇಲ್ಲಿ 6 ವಿನ್ನರ್ಸ್ ಇರ್ತಾರೆ. ಅಂದರೆ ಫಸ್ಟ್ 3 ಮೇಲಲ್ಲಿ ಆ್ಯಂಡ್ 3 ಫಿಮೇಲಲ್ಲಿ ಕೆಟಗರೈಸ್ ಮಾಡ್ತಾರೆ. ಫಸ್ಟ್ 3 ಮೇಲಲ್ಲಿ ಬಂದವರು 1, 2, 3 ಅಂತ ಈ ಥರ ಕೊಡ್ತಾರೆ. ಅದೇ ಥರ ಗರ್ಲ್ಸ್ ಕೂಡ. ಆಮೇಲೆ ಏನಾಗುತ್ತಂದರೆ ಇದರಲ್ಲಿ ಎಲ್ಲ ಏಜ್ನವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಫ್ರಮ್ 5 to up to 90+ ತನಕ ಎಲ್ಲ ಜನ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಏಜ್ ವೈಸ್ ಕೊಡ್ತಾರೆ. ಲೈಕ್ 5 to 6 ಒಳಗೆ ಯಾರು ಫಸ್ಟ್ ಬಂದರು, ಆಮೇಲೆ 10 to 12 ಒಳಗೆ ಯಾರೊಬ್ರು ಫಸ್ಟ್ ಬಂದು, ಅದೇ ಥರನೇ ಎಲ್ಲರಿಗೂ ಕೊಡ್ಕೊಂತ ಹೋಗ್ತಾರೆ. ಅದೆಲ್ಲ 2 days ಆದಮೇಲೆ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರಾದರೂ ಫಸ್ಟ್ ಬಂದಿರ್ತಾರಲ್ಲ ಅವ್ರಿಗೆಲ್ಲ. ಬಟ್ ಫಸ್ಟ್ 6 ಏನಿರ್ತಾರಲ್ಲ ಅದು ಆ ದಿನವೇ ಡಿಸೈಡ್ ಮಾಡಿ ಅವ್ರಿಗೆ ಆನ್ ಸ್ಪಾಟ್ ಎಲ್ಲ ಪ್ರೈಸಸ್ ಎಲ್ಲ ಇರ್ತಾವೆ, ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮತ್ತು ನೀವು ಇಲ್ಲಿ ನೋಡ್ಬೋದು ಎಲ್ಲ ಥರದ ಜನನೂ ಇದ್ದಾರೆ. ಇವನ್ ಅಮ್ಮಂದಿರು ಕೂಡ ತಮ್ಮ ಮಕ್ಕಳನ್ನ ಸ್ಟ್ರೋಲರಲ್ಲಿ ಇಟ್ಕೊಂಡು ಪುಷ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಷ್ಟೊಂದು ಮಂದಿ ವಯಸ್ಸಾದವರು ಇದ್ದಾರೆ ಮತ್ತು ಸ್ಪೆಷಲಿ ಚಾಲೆಂಜ್ ಪೀಪಲ್ಗಳು ಕೂಡ ಇಲ್ಲಿದ್ದಾರೆ. ಸೊ ಇದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲರಿಗೂ ವೆಲ್ಕಮ್ ಆಗಿರುತ್ತೆ ಈ ರೇಸಲ್ಲೆಲ್ಲ ಚೆನ್ನಾಗಿ ಓಡಿ ಪ್ರೈಸ್ ತೊಗೋಬೇಕಂದ್ರೆ ಅದಕ್ಕೆಲ್ಲ ತುಂಬ ಪ್ರಾಕ್ಟೀಸ್ ಬೇಕು. ಸೊ ನಾನೇನು ಅಷ್ಟೊಂದು ಪ್ರಾಕ್ಟೀಸ್ ಮಾಡಿಲ್ಲ, ಜಸ್ಟ್ ನಾರ್ಮಲ್ ಮನೇಲಿ ಏನು ವಾಕ್ ಮಾಡಿದ್ನೆಲ್ಲ ಅದೇ ಬಿಲೀಫ್ ಮಾಡ್ಕೊಂಡು ಹೋಗಿದ್ದು. ನನ್ನ ಮೇನ್ ಇಂಟೆನ್ಷನ್ ಏನಾಗಿತ್ತು ಅಂದ್ರೆ ಭಾಳ ಕಡಿಮೆ ಅವಧಿ ಒಳಗೆ ನಾನು 5K ಕಂಪ್ಲೀಟ್ ಮಾಡಬೇಕಂತ ಇತ್ತು. ಮತ್ತು ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಮಂದಿ ಹೆಲ್ಪರ್ ಇದ್ದಾರೆ ನಮಗೆ. ಸೊ ಎಲ್ಲ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ, ಹಾಗೆಯೇ ಮತ್ತು ವಾಟರ್ ಕೊಡ್ತಾರೆ. ಮತ್ತು ಅಲ್ಲೆಲ್ಲ ಇಮಿಡಿಯೇಟಾಗಿ ಯಾರಿಗಾರು ಏನಾದ್ರು ಎಮರ್ಜೆನ್ಸಿ ಬಂತಂದರೆ ಅವ್ರಿಗೆಲ್ಲ ಕರ್ಕೊಂಡು ಹೋಗೋಕ್ಕೆಲ್ಲ ಗಾಡಿಗಳೆಲ್ಲ ಇದಾವೆ. ಇವನ್ ಪೊಲೀಸ್ ಕಾರ್ಗಳು ಕೂಡ ಇದೆ. ಹೀಗೆ ತುಂಬ ಅಂದರೆ ತುಂಬ ಫೆಸಿಲಿಟಿಗಳೆಲ್ಲ ಇರುತ್ತೆ ಇಲ್ಲಿ ಆನ್ ದ ವೇ. ಮತ್ತು ಇನ್ನೊಂದು ಹೇಳಬೇಕು, ಆ ದಿನ ಮಳೆ ತುಂಬ ಇತ್ತು. ಲಾಸ್ಟ್ ಇಯರೂ ತುಂಬ ಅಂದರೆ ತುಂಬ ಇತ್ತು, ಗುಡುಗು ಸಿಡ್ಲು ಎಲ್ಲ ಇತ್ತು. ಹೀಗಾಗಿ 2 hours ಡಿಲೇ ಮಾಡಿ ಸ್ಟಾರ್ಟ್ ಮಾಡಿದರು. ಸೊ ಈ ಸಲನೂ ಸ್ವಲ್ಪ ಜಿಟಿ ಇತ್ತು ಮಳೆ, ಹಾಗೆಯೇ ಒಮ್ಮೊಮ್ಮೆ ಸ್ವಲ್ಪ ಜೋರು ಆಗ್ತಾಯಿತ್ತು. ಬಟ್ ಯಾರೂ ಅದಕ್ಕೇನು ಹೆದರಲಿಲ್ಲ. ಅದು ಹಾಗೆಯೇ ರನ್ನಿಂಗ್ ರೇಸ್ ನಡೆದೇ ಇತ್ತು. ಅದೇನೋ ಅಂತಾರಲ್ಲ, ಮಳೆಯೇ ಬರಲಿ ಬಿಸಿಲೇ ಇರಲಿ ನಾವು ನಡೀತಾ ಇರೋದೇ ಅಂಥೇಳಿ ಎಲ್ಲರೂ ತಮ್ಮದು ರೇಸಲ್ಲಿ ಭಾರಿ ಇಂಟ್ರೆಸ್ಟ್ ತಗೊಂಡು ನೋಡಿತಾ ಇದ್ದಾರೆ. ನಾನು ಅವಾಗವಾಗ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ಸೊ ಹಿಂದೆನೂ ಎಷ್ಟೊಂದು ಜನ ಇದ್ದಾರೆ, ಮುಂದೆನೂ ಎಷ್ಟೊಂದು ಜನ ಇದ್ದಾರೆ. ಸೊ ಒಂಥರ ನಾನು ಮೀಡಿಯಮಲ್ಲಿ ಹೋಗ್ತಾ ಇದ್ದೆ. ಅದರಲ್ಲಿ ನಾನು ಇದೊಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ, ನಿಮಗೆಲ್ಲ ಇದನ್ನು ತೋರಿಸ್ಬೇಕಂತೇಳಿ ಅಲ್ಲಲ್ಲಿ ವಿಡಿಯೋ ಕ್ಲಿಪ್ ಎಲ್ಲ ಮಾಡ್ತಾ ಇದ್ನಲ್ಲ, ಸ್ವಲ್ಪ ಹಾಗಾಗಿ ಡಿಲೇ ಆಗ್ತಾ ಇತ್ತು. ಅದೇನೋ ಗೊತ್ತಿಲ್ಲ, ಇಲ್ಲಿ ಜನಕ್ಕೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ನೋಡಿ ಇಲ್ಲಿ ಬರೀ ಪಾರ್ಟಿಸಿಪೇಟ್ ಅಷ್ಟೇ ಅಲ್ಲ, ನಮ್ಗೆ ಚಿಯರ್ಸ್ ಮಾಡಲಿಕ್ಕೂ ಎಷ್ಟೊಂದು ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುಂತಿದ್ದಾರೆ. ಈ ಥರ ಮಳೆ ಒಳಗೆಲ್ಲ ಕರ್ಕೊಂಡು ಬಂದಿದ್ದಾರೆ. ಮತ್ತು ಭಾಳ ಸ್ಟೆಮಿನಾ ಇರುತ್ತೆ ಇಲ್ಲಿ ಅವ್ರಿಗೆಲ್ಲ. ಸೊ ಎಷ್ಟೊಂದು ವಯಸ್ಸಾದವ್ರು ಇದ್ದಾರೆ ಅಂತ ಹೇಳಿದೆ, ಅವರೆಲ್ಲ ನೋಡಿ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹಾಗೆಯೇ ನನಗೆ 5K ಆಲ್ಮೋಸ್ಟ್ ಆಲ್ ಹತ್ತಿರ ಬರ್ತಾ ಇದ್ದಂಗೆ ನಾನು ಅವಾಗವಾಗ ಅಕ್ಕಪಕ್ಕದವ್ರಿಗೆ ಕೇಳ್ತಾ ಇದ್ದೆ ಮುಗೀತಾ ಅಂತೇಳಿ. ಸೊ ಫೈನಲ್ ಆಗಿ ಈಗ ಆಲ್ಮೋಸ್ಟ್ ಆಲ್ 5Kದು ನಿಯರ್ ಬಂದ್ವಿ. ಅರ್ಲಿ ಮಾರ್ನಿಂಗ್ ಎಲ್ಲ 10K ಇರುತ್ತೆ. ಸೊ ಯಾಕಂತಂದರೆ ಬಿಸಿಲೆಲ್ಲ ಆಯ್ತಂದ್ರೆ ಅವ್ರಿಗೆ ಸ್ವಲ್ಪ ಓಡೋಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ 10 ಕಿಲೋಮೀಟರ್ಸ್ದೆಲ್ಲ ಅರ್ಲಿ ಮಾರ್ನಿಂಗ್ ಇತ್ತು. ಅದು ಆಲ್ರೆಡಿ ಮುಗಿಲಿಕ್ಕೆ ಬಂದಿತ್ತು. ಅದು ಮುಗಿದ ಮೇಲೇ 5K ಸ್ಟಾರ್ಟ್ ಆಗೋದು. ಅದು ಸೇಮ್ ಇದೇ ಥರನೇ ಇರುತ್ತೆ, ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅದೆಲ್ಲ. ಇಂತು ಫೈನಲ್ ಆಗಿ 5K ಕಂಪ್ಲೀಟ್ ಆಯಿತು. ಅದು ಅಲ್ಲಿ ಕಾಣ್ತಿದೆ ನೋಡಿ, ಅದೇ ಫಿನಿಶಿಂಗ್ ಲೈನ್.
ಸೊ ಅಲ್ಲಿ ಎಷ್ಟು ಚಂದ ಕ್ಯಾಮ್ರಾ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇರುತ್ತಂದರೆ ನಾವು ಫ್ರಂಟ್ ಅಲ್ಲಿ ಹೇಗೆ ಕಾಣ್ತೀವಿ ಅನ್ನೋದು ಕ್ಯಾಪ್ಚರ್ ಆಗಿ ನಮಗೆ ರಿಸಲ್ಟ್ ತೋರಿಸುತ್ತೆ. ಇವನ್ ನಮ್ಮದೆಲ್ಲ ಎಷ್ಟು ಎಕ್ಸಾಕ್ಟ್ ಟೈಮಿಗೆ ನಾವು ಕವರ್ ಮಾಡಿದ್ವಿ ಎಲ್ಲ, ಮತ್ತು ನಮ್ಮ ಫೋಟೋಸ್ ಇರುತ್ತೆ. ಜಸ್ಟ್ ನಮ್ದು ಏನದು ಬಿಬ್ ID ಕೊಟ್ಟಿದ್ದಾರೆ ನೋಡಿ, ಅದರಲ್ಲಿಂದ ಸರ್ಚ್ ಮಾಡಿದ್ರೆ ಸಾಕು ಎಲ್ಲ ರಿಸಲ್ಟು ಬರುತ್ತೆ. ಇಷ್ಟೊಂದು ಸಾವಿರಾರು ಜನ ಇದ್ರು ಎಲ್ಲರದ್ದು ವಿಡಿಯೋ ರಿಸಲ್ಟ್ ಮತ್ತು ಫೋಟೋ ಎಲ್ಲ ಸಿಗುತ್ತೆ. ಟೆಕ್ನಾಲಜಿ ಎಲ್ಲ ಎಷ್ಟೊಂದು ಮುಂದುವರೆದಿದೆ ನೋಡಿ. ಅದು ಬಂದೇ ಬಿಡ್ತು ನಮ್ಮದು ಫಿನಿಶಿಂಗ್ ಲೈನ್. ಅಲ್ಲಿ ನೀವು ಮೇಲೆ ನೋಡಿದ್ರೆ ಅನಿಸುತ್ತೆ ಟೈಮ್ ಎಲ್ಲ ಡಿಸ್ಪ್ಲೇ ಮಾಡ್ತಾಯಿತ್ತು ಎಷ್ಟು ಅವರಲ್ಲಿ ಕವರ್ ಮಾಡಿದ್ವಿ ಅಂಥೇಳಿ. ಸೊ ನಂದು 1 hour 8 minutes ಆಗಿತ್ತು. ಆ್ಯಕ್ಚುಲಿ ಅದೊಂದು 8-10 minutes ಇರುತ್ತಲ್ಲ, ನಾವು ಅಲ್ಲಿ ಫಸ್ಟಿಗೆ ಸ್ಲೋ ಲೈನ್ ಹತ್ರ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ವಿ ನೋಡಿ, ಅದು ಹೀಗಾಗಿ ನಾವು ಅರೌಂಡ್ 1 hour ತೊಗೊಂಡಂಗೆ. ನಿಮಗೆ ಎಕ್ಸಾಕ್ಟ್ ರಿಸಲ್ಟು ನಾನು ಈಗ ಮುಂದೆ ಡಿಸ್ಪ್ಲೇ ಮಾಡಿರ್ತೀನಿ ಎಷ್ಟು ತೊಗೊಂಡೆ ಅಂಥೇಳಿ. ಹೀಗಾಗಿ ನಾನು ಇಲ್ಲಿ ಟೋಟಲ್ 54 minutes ತೊಗೊಂಡಿದ್ದೀನಿ 5K ಕವರ್ ಮಾಡಲಿಕ್ಕೆ. ಇನ್ನು ಆರೋಹಿ ಬಂದು ನನಗಿಂತ 1 ನಿಮಿಷ ಕಡಿಮೆ 53 ತೊಗೊಂಡಿದ್ದಾಳೆ ಅವಳು ಮಿನಿಟ್ಸು. ಹೀಗೆ ಮತ್ತು ಇನ್ನು ವಿನ್ನರ್ ಬಂದುಬಿಟ್ಟಂದ್ರು ಅರೌಂಡ್ 12 or 15 minutesಲ್ಲಿ ಎಲ್ಲರೂ ಮುಗಿಸಿದ್ದಾರೆ. ಅವರೇನು ಫಸ್ಟ್ 6 ವಿನ್ನರ್ಸ್ ಇರ್ತಾರಲ್ಲ, ಸೊ ಇದು ನಮ್ಗೆ ಸಿಕ್ಕಿರುವಂಥ ಮೆಡಲ್. ಸೊ ಭಾಳ ಖುಷಿ ಆಗುತ್ತೆ ಇವಾಗೆಲ್ಲ ಮೆಡಲ್ ತೊಗೊಳೋದು. ಸೊ ಸ್ಟೂಡೆಂಟ್ ಇದ್ದಾಗೆಲ್ಲ ಮೊದಲು ತೊಗೊತಾ ಇದ್ವಿ, ಬಟ್ ಇವಾಗೆಲ್ಲ ಆ ಥರ ಅಪರ್ಚುನಿಟಿ ಸಿಕ್ಕಿದ್ದಿಲ್ಲ. ಬಟ್ ಇವಾಗ ಈ ಥರ ಸಿಕ್ಕಿದ್ದು ನೋಡಿ ನಂಗೆ ಭಾಳ ಖುಷಿ ಆಯಿತು. ಮತ್ತು ಇಲ್ಲಿ ಬಂದ್ಗಳೇ ನಮಗೆಲ್ಲ ಮತ್ತೆ ತಿನ್ನಲಿಕ್ಕೆ ಅದು ಇದು ಅಂಥೇಳಿ ತುಂಬ ಇಟ್ಟಿರ್ತಾರೆ. ವಾಟರ್ ಬಾಟಲ್ ಇವೆಲ್ಲ ಕಂಪ್ಲೀಟಾಗಿ ಫ್ರೀ. ಸೊ ನಾವು ಎಷ್ಟು ಬೇಕಷ್ಟು ತೊಗೋಬೋದು. ಅಲ್ಲೆಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ನೋಡಿ, ಫುಡ್ಡು ಅದೆಲ್ಲ ಇದೆ. ಸೊ ಲೈಕ್ ಫ್ರೂಟ್ಸ್ ಇರುತ್ತೆ, ಸ್ವಲ್ಪ ಸ್ನ್ಯಾಕ್ಸ್ ಇರುತ್ತೆ. ಆಮೇಲೆ ಈ ಥರದ್ದು ಒಂದು ಬ್ಲ್ಯಾಂಕೆಟ್ ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡಿ ಪಿಗ್ಲೆಟ್ ಹತ್ರ ಬಂದಿದ್ವಿ. ಇವಾಗ ಹತ್ತೊಂದು ಟರ್ನ್ ಇದೆ. ಸೊ ಪಾಪ ಮಳೆ ಬರ್ತಾ ಇದೆ ಅಂದರೂ ಅವ್ರು ಓಡಿ ಹೋಗ್ತಾ ಇದ್ದಾರೆ. ಸೊ ಹತ್ತು ಏನು ಮಾಡಿದ ಅಂದರೆ, ನೀವು ನೋಡಬೇಕು ಅಲ್ಲಿ ಪಿಗ್ಗಿ ಇದು ಕಾಸ್ಟ್ಯೂಮ್ಸ್ ಹಾಕೊಂಡಿರ್ತಾರಲ್ಲ, ಅವ್ರ ಕಡೆ ಹೋಗಿ ನಿಂತ್ಬಿಟ್ಟ. ಎಷ್ಟು ಚಂದ ಓಡಿ ಬರ್ತಾ ಇದ್ದ. ಅವ್ನಿಗೆ ಅವ್ರು ಅಂದರೆ ಭಾಳ ಇಷ್ಟ. ಸೊ ಅವ ಅದರದ್ದು ಎಕ್ಸೈಟ್ಮೆಂಟ್ ಇದ್ದ. ಆ ಸ್ಟಾರ್ಟಿಂಗ್ ಲೈನ್ಲಿಂತ ಇಷ್ಟು ಇಲ್ಲಿದೆ ನೋಡಿ, ಇಷ್ಟು ಬಂದ್ರೆ ಮುಗೀತು ಅವ್ರದ್ದು. ಸೊ ಎಷ್ಟೊಂದು ಒಬ್ಬನೇ ಓಡ್ಕೊಂತ ಬಂದ, ಬಟ್ ಅಲ್ಲಿ ಅವ್ರಿಗೆ ನೋಡಿ ಅವ್ರ ಕಡೆ ಓಡಿ ಹೋಗ್ಬಿಟ್ಟ. ಆಮೇಲೆ ಇದು ಆದಮೇಲೆ ನೋಡಿ ಇಲ್ಲೆಲ್ಲ ಎಷ್ಟು ಚಂದ ಎಲ್ಲ ಕಾಸ್ಟ್ಯೂಮ್ಸ್ ಹಾಕೊಂಡು ನಿಂತಿದ್ದಾರಲ್ಲ, ಅವ್ರ ಜೊತೆ ಹೋಗಿ ಫೋಟೋ ತೆಗೆಸ್ಕೊತಾ ಇದ್ದಾನೆ ಖುಷಿಯಾಗಿ. ಹಾಗೆ ಅವ್ನಿಗಿದು ಮೆಡಲ್ ಸಿಕ್ತು. ಹಾಗೇನೆ ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಸ್ಪಾನ್ಸರ್ಸ್ ಎಲ್ಲ ಏನಿರ್ತಾರಲ್ಲ ಅವ್ರು ಸ್ಟಾಲ್ ಹಾಕಿದ್ದಾರೆ. ಸೊ ಹಾಗೇನೆ ನಮ್ಗೆ ಸ್ವಲ್ಪ ಫ್ರೀ ಸ್ಯಾಂಪಲ್ ಕೂಡ ಕೊಡ್ತಾರೆ. ಅದು ಇದು ಎಲ್ಲ ಇರ್ತಿಲ್ಲ. ಸೊ ಲಾಸ್ಟ್ ಟೈಮ್ ಬಗ್ಗೆ ನಾನು ಹೆಲೋವಿನ್ ಟೈಮಲ್ಲಿ ತೋರಿಸಿದ್ದೆ ಹೇಗೆಲ್ಲ ಕೊಡ್ತಾರೆ ಏನು ಅಂತೇಳಿ. ಅದೇ ಥರನೂ ಇಲ್ಲಿ ಕೂಡ ಇತ್ತು. ಹಾಗೆ ಟೇಸ್ಟ್ ಮಾಡಲಿಕ್ಕೆ ಪ್ಯಾನ್ ಕೇಕ್ ಎಲ್ಲ ಕೂಡ ಫ್ರೀಯಾಗಿ ಕೊಡ್ತಾಯಿದ್ರು ಇಲ್ಲೇ. ಹಾಗೆಯೇ ಸ್ಪೆಷಲ್ ನೀಡ್ಸ್ ಏನೆಲ್ಲ ಇರ್ತಾರೆ ನೋಡಿ, ಅವ್ರಿಗೆ ಕೂಡ ಸಪ್ರೇಟ್ ಆದಂಥ ರೇಸ್ ಇರುತ್ತೆ. ಅದಕ್ಕೆ ಪಿಗ್ ಎಬಿಲಿಟೀಸ್ ಅಂತ ಕರೀತಾರೆ. ಹಾಗೆಯೇ ಫುಲ್ ಮ್ಯಾರಥಾನ್, ಹಾಫ್ ಮ್ಯಾರಥಾನ್ ಕೂಡ ಇರುತ್ತೆ. ಅದು ನೆಕ್ಸ್ಟ್ ಡೇ ಇತ್ತು, ಸಂಡೇ ದಿನ. ಈ ಹಾಫ್ ಮ್ಯಾರಥಾನ್ದಲ್ಲಿ ಅರೌಂಡ್ 23 kilometer ಏನೋ ಕವರ್ ಮಾಡಬೇಕು. ಇನ್ನು ಫುಲ್ ಮ್ಯಾರಥಾನ್ ಲೈಕ್ 46 kilometer ಅನಿಸುತ್ತೆ. ಇದು ಆದ ನಂತರ ಈವನ್ ಇಲ್ಲಿ ಪೆಟ್ಗಳಿಗೂ ಸಹ ಶೋ ಇದೆ. ಇಷ್ಟೆಲ್ಲ ಆಗುತ್ತೆ ನೋಡಿ ಇದು ಮ್ಯಾರಥಾನ್ ಬಗ್ಗೆ. ಹಾಗೆಯೇ ನಾನು ಲಾಸ್ಟ್ ಇಯರ್ದು ಸ್ವಲ್ಪ ವಿಡಿಯೋಗಳನ್ನ ಹಾಕಿದ್ದೀನಿ. ವಿಡಿಯೋದ ಎಂಡಲ್ಲಿ ನೀವು ನೋಡ್ಬೋದು. ಹಾಗೆಯೇ ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಕನ್ನಡತಿಯನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಇದು ನೋಡಿ ಈ ಥರ ನಾವು ಮೆಡಲ್ಗಳನ್ನ ಹಾಕಿದ್ದೀವಿ. ಆರೋಹಿದು, ಅಥರ್ವಂದು ಆ್ಯಂಡ್ ನಂದು ಅಂಥೇಳಿ. ಸೊ ಇದು ಅಥರ್ವಂದು. ಸೊ ಅವ 2 ಸಲ ಈಗ ಪಾರ್ಟಿಸಿಪೇಟ್ ಮಾಡಿದ್ದಾನೆ. 2 ಸಲ ಇದು ಅವನಿಗೆ ಸಿಕ್ಕಿರೋವಂಥದ್ದು. ಆಮೇಲೆ ಅವ ಏನೋ ಒಂದು ಬರ್ಡೇಯಲ್ಲಿ ಏನೋ ಒಂದು ಆಟ ಆಡಿದ್ದ, ಅದಕ್ಕೆ ಸಿಕ್ತು ಅವನಿಗೆ. ಹೀಗೆ ಅವ್ರವ್ರಿಗೆ ಏನೇನು ಮೆಡಲ್ ಸಿಕ್ಕಿದೆಲ್ಲ ಅದನ್ನೆಲ್ಲ ಈ ಥರ ಅವ್ರದ್ದು ಹೆಸರು ಬರೆದ್ಬಿಟ್ಟು ಹಾಕಿದ್ದೀವಿ. ಇನ್ನು ಇದು ಆರೋಹಿದು ಸಾಕರ್ ಚೆನ್ನಾಗಿ ಆಡ್ತಾಳೆ.
ಸೊ ಅವ್ರದ್ದು ಲಾಸ್ಟ್ ಇಯರು ಸ್ಟೇಟ್ ಲೆವೆಲ್ ತನಕ ಹೋಗಿತ್ತು. ಸೊ ಅದ್ರದ್ದು ಮೆಡಲ್ ಇದೆ. ಅವಳದು ಮ್ಯಾಥ್ಸಲ್ಲಿ ಫಸ್ಟ್ ಬಂದಿದ್ಲು, ಅದ್ರದ್ದು ಹಿಂಗೆ ಸ್ಕೂಲಲ್ಲಿ ಫಸ್ಟ್ ಬಂದಿದ್ದು, ಆ ಥರದ್ದೆಲ್ಲ ಮೆಡಲ್ಸ್ ಇದೆ. ಇದು ನಾನೊಂದು ನಾನು ಲಾಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ್ದೆ ನೋಡಿ ದೀಪಾವಳಿ ಫಂಕ್ಷನ್ಗೆ, ಅವಾಗ ಸಿಕ್ಕಿದ್ದು. ಹಾಗೆ ಇವೆರಡು ನಂದು ಲಾಸ್ಟ್ ಇಯರ್ ಮತ್ತು ಈಗಿಂದು ಮ್ಯಾರಥಾನಲ್ಲಿ ಸಿಕ್ಕಿರುವಂಥ ಮೆಡಲು.